ಓಂ ಈಗ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲಿದೆ ಸರ್ವಾ ಜೀವ ಪಂಚಪ್ರಾಣೋನಂ ಸಹ ಉದ್ಗೀತಮೇತಮಾಗಿತ್ತು. ಸಂಯುಕ್ತಮೇತತ್ ಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಧರತೆ ವಿಶ್ವವೀಶಃ ಅನೀಶಶ್ಚಾತ್ಮ ಬದ್ಧತೆ ಭೋಕ್ತೃ ಭಾವಾತ್ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶಿ. ಇದು ಆಗಿತ್ತಲ್ಲ, ಆಗಿತ್ತು. ಜ್ಞಾಗ್ನವೂ ಆಗಿತ್ತು. ಜ್ಞಾಗ್ನವ್ ನೆಕ್ಸ್ಟ್ ಕ್ಷರಂ ಪ್ರಧಾನಂ ಉತಾಕ್ಷರಂ ಹರಃ ಕ್ಷರಾತ್ಮಾನೋ ಈಶತೆ ದೇವ ಏಕಃ ತಸ್ಯಾಭಿಧ್ಯಾನಾತ್ ಯೋಜನಾತ್ ತತ್ವಭಾವ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ. ಇದಾಗಬೇಕು. ಕ್ಷರಂ ಪ್ರಧಾನಂ, ಆಮೇಲೆ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೌ ಈಶತೆ ದೇವ ಏಕಃ ತಸ್ಯ ಅಭಿಧ್ಯಾನ ಯೋಜನಾ ತತ್ವಭಾವ ಭೂಯಶ್ಚ ಅಂತೆ ವಿಶ್ವಮಾಯಾ ನಿವೃತ್ತಿ. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ. ಕ್ಷರಂ ಕ್ಷರ, ಇಲ್ಲಿ ಕ್ಷರ ಶಬ್ದಕ್ಕೆ ಕ್ಷರ ಪದಾರ್ಥಗಳು ಇವೆ. ಪ್ರಧಾನಂ ಅಂದ್ರೆ ಅಕ್ಷರ ಮಹಾಲಕ್ಷ್ಮಿ. ಅಮೃತಾಕ್ಷರಂ ಹರಃ ಹರತೀತಿ ಹರಃ ಕ್ಷರಾತ್ಮಾನೋ ವೀಶತೆ ದೇವ ಏಕ. ಇವೆರಡನ್ನು ಕೂಡ ಹರಣ ಮಾಡೋ ಶಕ್ತಿ ಪರಮಾತ್ಮನಿದೆ. ಪುರುಷೋತ್ತಮ ಅಂತ ಕ್ಷರಗಳನ್ನ ಹರಣ ಮಾಡೋದು. ಹರಣ ಮಾಡೋದು ಅಂದ್ರೇನು? ನಿಯಮನ ಒಂದು, ಅಂತ್ಯಕಾಲಕ್ಕೆ ನಾಶ ಮಾಡೋದು ಕೂಡ. ಅದಕ್ಕೆ ಹರತೀತಿ ಹರಹ ಲಯಕರ್ತ. ಹರತೀತಿ ಹರಹ ಲಯಕರ್ತ. ಆ ದೃಷ್ಟಿಯಲ್ಲಿ ಮಾಡ್ತಾರೆ. ಆ ಮಹಾಲಕ್ಷ್ಮಿಗೆ ಲಯ ಇಲ್ಲ. ಶ್ರೀಯು ಅತ್ಯಂತ ಸಾಮೀಪ್ಯ. ಲಕ್ಷ್ಮೀ ಭುಜಾಂತರ ಗತಃ. ಲಕ್ಷ್ಮೀದೇ ಲಯ ಅಂದ್ರೆ ಅಷ್ಟೇ. ಉಳಿದವರ ಲಯ ಅಂದ್ರೆ ದೇಹನೇ ಬಿಡೋದು. ಅವ್ರಿಗೆ ಅದಿಲ್ಲ. ಅಷ್ಟು ಮಾಡ್ತಾನೆ. ಮುಂದೆ ಈಶತೆ ದೇವ ಏಕಃ. ಈ ರೀತಿ ಮಾಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ, ದೇವರೊಬ್ನೇನೆ. ದೇವ ಏಕಃ ಈಶತೆ ಅಂದ್ರೆ ಸಮರ್ಥನಾಗಿದ್ದಾನೆ. ಈಶ ಅಂದ್ರೆ ಸಮರ್ಥ. ಪ್ರಭುರೀಶಃ ಸಮರ್ಥಶ್ಚ ಅಂತ ಡಿಕ್ಷನರಿ. ತಸ್ಯಾಭಿಧ್ಯಾನಾತ್ ಯೋಜನಾತ್ ತತ್ವಭಾವಾತ್ ಭೂಯಶ್ಚ ಅಂತೆ ವಿಶ್ವಮಾಯಾ ನಿವೃತ್ತಿ. ಇಂಥ ದೇವರನ್ನು ತಿಳ್ಕೊಂಡ್ಬಿಟ್ರೆ ತಸ್ಯ ಅಭಿಧ್ಯಾನಾತ್, ಇಂಥ ದೇವರನ್ನು ಧ್ಯಾನ ಮಾಡ್ತಾರೆ. ಇದು ಆಸ್ಪತ್ರೆ ಕೂತಿರ್ತಾನೆ, ಒಂದೇ ಕಡೆ ಗಮನ ಮಾಡಿ. ಇನ್ನೂ ಡಾಕ್ಟರ್ ಬಂದಿಲ್ಲ, ಯಾರು ಬಂದ್ರು ಡಾಕ್ಟರ್ ಬಂದ ನೋಡ್ತಿರ್ತಾರೆ. ಹೌದಲ್ಲ? ಯಾರು ಬಂದ್ರು ಕೂಡ ಆ ಕಡೆ ಗಮನ. ಯಾಕಂದ್ರೆ ಅವ್ರು ಬರ್ಬೇಕು ಅಂತ ಹೇಳಿದಾರಲ್ಲ, ಅದು ಆ ಕಡೆ ಗಮನ ಹಾಕ್ತಾರೆ. ಬಸ್ಸಿಗೆ ಕಾಯ್ತಾ ನಿಂತಿರ್ತಾನೆ, ಬಸ್ ನಂಬರ್ ನೋಡ್ತಾ ನಿಂತಿರ್ತಾನೆ. ಅದು ಧ್ಯಾನ. ಮಾತಾಡ್ತಾ ಏನೇ ಮಾಡ್ತಾ ಆ ಕಡೆ ಗಮನ ಕೊಡ್ತಾನೆ. ಅದಕ್ಕೆ ಅಭಿಧ್ಯಾನ. ಮತ್ತೆ ಮತ್ತೆ ಆ ಕಡೆಗೆ ಗಮನ ಕೊಡಬೇಕು. ತಸ್ಯ ಅಭಿಧ್ಯಾನಾತ್ ಯೋಜನಾತ್ ತತ್ವಭಾವ. ಮತ್ತೆ ಯೋಜನ ಧ್ಯಾನ ಮಾಡಬೇಕು. ಮನಸ್ಸನ್ನು ಮತ್ತೆ ಮತ್ತೆ ಅಲ್ಲಿಗೆ ಯೋಜನ ಲಿಂಕ್ ಅದೇ ಯೋಜನೆ ಲಿಂಕ್ ಮಾಡಿಕೊಡ್ಬೇಕು. ತತ್ವಭಾವ, ಅದು ಒಂದೇ ತತ್ವ. ಅದೊಂದೇ ತತ್ವ. ಇವ್ರ ಪ್ರಕಾರ ಏನೋ ಉಳಿಸುಳ್ಳು ಅಲ್ಲ. ತತ್ವ ಅಂದ್ರೆ ಏನು? ತತ್ವ ಅಂದ್ರೆ ಅನಾರೋಪಿತಂ ತತ್ವಂ ಅಷ್ಟೇ ಅಲ್ಲ, ಸದಾ ಒಂದೇ ರೀತಿ ಇರೋದು. ಅದು ತತ್ವ, ಬದಲಾವಣೆಯೇ ಇಲ್ಲ. ಆ ಅರ್ಥದಲ್ಲಿ ಏಕಂ ತತ್ವ ಅಂದ್ರೆ ಒಪ್ತೇವೆ ನಾವು. ಆ ಇರೋದೇ ಅದೊಂದು ಅಂದ್ರೆ ಅಲ್ಲ. ಪರಿಪೂರ್ಣವಾದ ತತ್ವ ಅಂದ್ರೆ ಪರಮಾತ್ಮ. ಸ್ವತಂತ್ರ ತತ್ವ ಒಂದೇ. ಕ್ಷೀಣೈ ತತ್ವ, ಇದೊಂದೇ ತತ್ವಭಾವ. ಸ್ವತಂತ್ರ ತತ್ವ ಅನ್ನೋ ಭಾವನೆಯನ್ನ ಅಲ್ಲಿ ಮಾತ್ರ ಇಡಬೇಕು. ಅಥವಾ ತತ್ವದ ದೃಷ್ಟಿಯಿಂದ ಭಾವ. ಭಾವ ಅಂದ್ರೆ ಭಕ್ತಿ. ಭಾವೋ ಭಕ್ತಿ ಸಮುದ್ದಿಷ್ಟ. ಸ್ವತಂತ್ರನಾದ ಪರಮಾತ್ಮನಲ್ಲಿ ಎಲ್ಲರೂ ಸಹ ಭಕ್ತಿ ಮಾಡಲೇಬೇಕು. ಉಪಯೋಗ ಏನದರಿಂದ? ಅಂತೆ ವಿಶ್ವಮಾಯಾ ನಿವೃತ್ತಿ. ಇದರಿಂದ ಅಂತೆ ಕೊನೆಗೆ ಸಿದ್ಧಿ ಬಂದ ಮೇಲೆ ಅಂತ. ಧ್ಯಾನ ಶುರು ಮಾಡಿದ, ಧ್ಯಾನ ಸಿದ್ಧಿ ಬಂತು. ಏನಾಯ್ತಾಗ? ವಿಶ್ವಮಾಯಾ ನಿವೃತ್ತಿ. ವಿಶ್ವಮಾಯ, ಎಲ್ಲ ಬಗೆಯ ಮಾಯವು ಪರಿಹಾರವಾಗತ್ತೆ. ಮಾಯ ಬಂದಿದೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ನಿವೃತ್ತಿ. ಗೊತ್ತಾಯ್ತಾ? ಆದ್ದರಿಂದ ಪರಮಾತ್ಮನ ಮಾಯ ಪರಿಹಾರ ಬೇಕಾದ್ರೆ ಏನ್ ಮಾಡ್ಬೇಕು ನಾವೀಗ? ಆತನನ್ನೇ ಹೊರೆ ಹೋಗು. ಅದು ನಾನೇ ಹೇಳ್ತಾನೆ, ಮಾಮೇವ ಏ ಪ್ರಪಂಚಂತೆ ಮಾಯಾಮೇತಾಂತರಂತೆ. ವಿಶ್ವಮಾಯ, ವಿಶ್ವಮಾಯ ಶಬ್ದ ಎಲ್ಲ ಮಾಯೆ ಅಂತ ಒಂದರ್ಥ. ವಿಶ್ವಕೃತ ಮಾಯ, ವಿಶ್ವ ಅಂದ್ರೆ ಪರಮಾತ್ಮ, ಅವನು ಹಾಕಿದ ಮಾಯ ಪರಿಹಾರ ಆಗಿದೆ. ವಿಶ್ವಮಾಯ ನಿವೃತ್ತಿ, ಪೂರ್ತಿ ಹೊರಟೋಗ, ಅಲ್ಲಿವರೆಗೂ ಹೋಗೋದಿಲ್ಲ. ಇದಿಷ್ಟು ಇದೆಲ್ಲ ಮಾಡಿ ಅಂತ ಅರ್ಥ. ನಿರ್ಮಾಣ ಮೋಹ ಚತುರ್ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ಮುಕ್ತಾಃ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ್ಯ ಮೂಢಾಃ ಪದಮವ್ಯಯಂ ತತ್. ಎಲ್ಲಿರೋದು? ಇಷ್ಟೇ. 15ನೇ ಅಧ್ಯಾಯದಲ್ಲಿ ಬರುತ್ತೆ. ಆಚೆ ಇದೆಲ್ಲ ಮಾಡಿದರೆ ದೇವರು ಉದ್ಧಾರ ಮಾಡ್ತಾನೆ, ಮಾಯ ಪರಿಹಾರ ಆಗುತ್ತೆ. ಎಲ್ಲ ಗೀತ ಎಲ್ಲ ಟ್ಯಾಲಿ ಆಗ್ತಾ ಹೋಗೋದು.
ಜಾತಕಾಚಾರ್ಯ ಎಲ್ಲಾ ಶಾಸ್ತ್ರದಲ್ಲೂ ಏಕತೆ ಇದೆ. ಏಕತೆ ಅಂದ್ರೇನು? ಮುಖ್ಯವಾದ ಅಭಿಪ್ರಾಯದಲ್ಲಿ ವ್ಯತ್ಯಾಸವೇ ಇಲ್ಲ, ವಿರೋಧ ಬರೋದೇ ಇಲ್ಲ. ಅದನ್ನ ನೋಡ್ತಾ ಹೋದ್ರೆ ಕನ್ಫ್ಯೂಸ್. ಎಚ್ ಎಸ್ ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದ್ರೆ ನಮಗೆಲ್ಲ ಏನಾಗ್ತಾ ಹೋಗುತ್ತೆ, ಕ್ರಾಸ್ ಚೆಕ್ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ. ಅದ್ರಿಂದ ಅವಾಗ ಏನಾಗುತ್ತೆ, ಆಲ್ಟ್ಯ ಶಾಲೆ ಅದು ಗೊತ್ತುಬಿಡ ಅದ್ರಲ್ಲೂ ಇದೇ ಇರೋದು ಅಂತ ಹೇಳಕ್ಕೆ. ಇಲ್ಲವ್ರು ಹೌದಾ ನೋಡಿಲ್ಲ ಅಂತ ಹೇಳ್ಬಾರ್ದು. ನೋಡಿ ಆಗಿದೆ ಅದರೊಳಗೆ ಹೀಗೆ ಇದೆ ಗೊತ್ತಾಯ್ತಾ, ಅದು ಆಚಾರ್ಯ ಉಪಯೋಗಿಸ್ತಾರೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ನಿಖಿಲೈರಪಿ ವೇದವಾಕ್ಯೈ ಆಮೇಲೆ ಅರ್ಥ ಪಂಚರಾತ್ರೈ ಎಲ್ಲ ಬರ್ತೈತೆ. ಅರ್ಥೋಯಮೇವ ನಿಖಿಲ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹ ತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಇಷ್ಟು ಕೊಟ್ಬಿಟ್ರು. ಬ್ರಹ್ಮಸೂತ್ರ, ರಾಮಾಯಣ ಏನ್ ಬೇಕಾದ್ರೂ ತಗೊಳ್ಳಿ, ಕೊನೆಗೂ ಒಂದೇ ಏನೋ ಹರಿರೇವ ಪರ ಹರಿರೇವ, ಏನು ಇಲ್ಲಿ ಇನ್ನೊಂದು ವಾಕ್ಯ ಇದೆಯಲ್ಲ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ. ಮತ್ತೊಂದು ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ, ಎಲ್ಲ ಒಂದೇ ಅಭಿಪ್ರಾಯ. ಇಷ್ಟು ಕೂಡ ಜ್ಞಾಜ್ಞವು ಯಾವುದು ಹೊಂದೋದಿಲ್ಲ ಅದು ಶಾಸ್ತ್ರನೇ ಅಲ್ಲ. ಕೆಲವು ಟ್ಯಾಲಿ ಹೊಂದೋದಿಲ್ಲ, ಶಾಸ್ತ್ರ ಅಲ್ಲ, ಅದು ಬಿಟ್ಬಿಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದು ಯಾವ ಬರೆದವನು ಸರಿ ಇಲ್ಲ, ಶಾಸ್ತ್ರನೇ ಅಲ್ಲ ಫಸ್ಟ್ ಅದು. ಅರ್ಥ ಆದ್ಮೇಲೆ ಜ್ಞಾತ್ವಾ ದೇವಂ ಸರ್ವ ಪಾಶಾಪಹಾನಿ ಕ್ಷೀಣೈ ಕ್ಲೇಶೈ ಜನ್ಮ ಮೃತ್ಯು ಪ್ರಹಾಣಿ ತಸ್ಯಾಪಿ ಧ್ಯಾನಾತ್ ತೃತೀಯಂ ದೇಹಭೇದೆ ವಿಶ್ವೈಶ್ವರ್ಯಂ ಕೇವಲಂ ಆಪ್ತಕಾಮಃ. ಜ್ಞಾತ್ವಾ ದೇವಂ, ಇಂಥ ದೇವರನ್ನು ತಿಳ್ಕೊಂಡ್ಬಿಟ್ರೆ ಸರ್ವ ಪಾಶಾಪಹಾನಿ, ಎಲ್ಲ ಪಾಶಗಳ ಬಿಡುಗಡೆ ಆಗುತ್ತೆ. ಹಾನಿ ಅಂದ್ರೆ ಪರಿಹಾರ ಆಗ್ತದೆ. ಯಾವ ಪಾಶಗಳು? ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಅವ್ರ ಬಗ್ಗೆ ಮೋಹ, ಎಲ್ಲ ಮೋಹ ಹೋಗ್ಬಿಟ್ಟು ದೇವರು ನೋಡಿದ ಮೇಲೆ ಅಟ್ರಾಕ್ಷನ್ ಬರೋದೇ ಇದೆ. ಮೊದಲು ದೇವರನ್ನು ಕೇಳಿಲ್ಲ, ನಾವು ಕೇಳಿದ ಮೇಲೆ ಯಾವತ್ತೇ ಒಂದು ಶುರುವಾಗತ್ತೆ, ಈ ತರ ಬಗ್ಗೆನೇ ಕೇಳ್ಬೇಕು ನಾವು, ಬೇರೆ ಬಿಟ್ಬಿಡ್ಬೇಕು ಫಸ್ಟ್. ಅದನ್ನ ಮಾಡ್ತಾ ಹೋದ್ರೆ ಈತ ನೋಡ್ಬೇಕು, ಅವಾಗ ಇನ್ಯಾವ್ದನ್ನು ನೋಡ್ಬಾರ್ದು. ಧೃತರಾಷ್ಟ್ರ ಹೇಳ್ತಾರಲ್ಲ, ನೀನ್ ನೋಡಿದ ಕಣ್ಣು ಇನ್ನೇನು ನೋಡ್ಬೇಕಾಗಿಲ್ಲ, ನೀನ್ ಮತ್ತೆ ಕಣ್ಣು ಕೊಡ್ಬೇಡ ಅಂತ ಹೇಳ್ಬಿಟ್ಟು. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಹೈಯೆಸ್ಟ್ ನೋಡಿದ್ಮೇಲೆ ಬೇರೆ ನೋಡ್ಬೇಕು ಅನ್ಸೋದಿಲ್ಲ. ಜ್ಞಾತ್ವಾ ದೇವಂ ಸರ್ವ ಪಾಶಾಪಹಾನಿ ಕ್ಷೀಣೈ ಕ್ಲೇಶೈ ಜನ್ಮ ಮೃತ್ಯು ಪ್ರಹಾಣಿ. ಎಲ್ಲಾ ಕ್ಲೇಶಗಳು ಪರಿಹಾರ, ಪಾಪಗಳು ಹೊರಟೋಯ್ತು, ಪಾಶಗಳು ಹೋಯ್ತು. ಎಲ್ಲ ಪಾಶಗಳು ಹೋಗ್ತಿರ್ಲಿಕ್ಕೇನೆ ಜನ್ಮ ಮೃತ್ಯು ಪ್ರಹಾಣಿ. ಜನ್ಮ ಮೃತ್ಯುಗಳೇ ಪಾಶ, ಹುಟ್ಟೋದೊಂದು ಪಾಶ, ಸಾಯೋದೊಂದು ಪಾಶ, ಅದೆಲ್ಲ ಪರಿಹಾರ ಆಗುತ್ತೆ. ತಸ್ಯಾಭಿಧ್ಯಾನ, ಇದಾಗದ್ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಧ್ಯಾನದಿಂದ ಮಾತ್ರ ಸಾಧ್ಯ. ಅದೇ ಪ್ರವಣಂ ಕುರು ಮಾನಸ ಮೀಶಪದೆ. ತಸ್ಯಾಭಿಧ್ಯಾನ ತೃತೀಯಂ ದೇಹಭೇದೆ. ತೃತೀಯಂ ದೇಹಭೇದೆ ಏನದು? ದೇಹಭೇದೆ. ದೇಹಭೇದ ಅಂದ್ರೆ ಲಿಂಗಭಂಗೆ ಅಂತ ಅರ್ಥ. ಲಿಂಗ ದೇಹ ಭಂಗವಾದಾಗ ಯಾವುದೋ ದೇಹ ಭಂಗವಾದ ಉಪಯೋಗ ಆಗಲ್ಲ, ಫೈನಲ್ ಅದಾಗಬೇಕು. ಬೇರೆ ವಿಶ್ವಕ ಎಲ್ಲಿದೆ? ತೃತೀಯಂ ತಸ್ಯಾಭಿಧ್ಯಾನ. ತೃತೀಯಂ ಅಂದ್ರೆ ಏನು? ಅಲ್ಲ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಗಂತವ್ಯೋ ದಿದಿಚಾಚಿತವ್ಯ. ಈ ಧ್ಯಾನ ಪೂರೈಸಿದ ಮೇಲೆ ಮೂರನೇ ಸಾಧನೆ ಗೊತ್ತಾಯ್ತಾ? ಶ್ರವಣ ಮನನ ಧ್ಯಾನ, ಅದು ತೃತೀಯ. ದೇಹಭೇದೆ ವಿಶ್ವೈಶ್ವರ್ಯಂ ಕೇವಲ ಆಪ್ತಕಾಮ. ವಿಶ್ವೈಶ್ವರ್ಯಂ, ವಿಶ್ವದ ಸಕಲ ಭಾಗ್ಯ ಸಿಗೋದಾಗ ಹೇಳ್ಬಿಟ್ಟಿದ್ದಾರೆ. ಮಿನಿಮಮ್ ಮುಕ್ತನಾನಂದ ಎಷ್ಟು ಅಂತ ಕೇಳಿದ್ರೆ ಇಡೀ ಭೂಮಿನ ಇಂಚ್ ಬೈ ಇಂಚ್, ಅಲ್ಲೊಂದಿಲ್ಲೊಂದಲ್ಲ, ಇಂಚ್ ಬೈ ಇಂಚ್ ನವರತ್ನಗಳನ್ನು ತುಂಬಿಸಿದ್ರೆ ಎಷ್ಟು ಐಶ್ವರ್ಯ. ಅದಕ್ಕೆ ಒಬ್ಬನೇ ರಾಜ, ಇನ್ಯಾರೂ ಇಲ್ಲ, ಈ ಮಧ್ಯೆ ಶೇರ್ ಕೂಡ ಇಲ್ಲ, ಪಾರ್ಟ್ನರ್ಸು ಇಲ್ಲ. ಅದು ಮಿನಿಮಮ್ ಆನಂದ ಮುಕ್ತಿ ಅದು. ಆಗ ಮುಕ್ತಿ ಎಂಬುದು ಇವತ್ತು ಎಷ್ಟು ಹೈಯೆಸ್ಟ್. ಈ ಮಾತು ಕೇಳಿದ ಮೇಲೆ ಮುಕ್ತಿ ಬಗ್ಗೆ ಬೇರೆ ಕಡೆ ಯೋಚನೆ ಮಾಡಕ್ಕೆ ಬರಲ್ಲ, ಮುಕ್ತಿ ಬಿಟ್ಟುಬಿಟ್ರೆ. ತಸ್ಯಾಭಿಧ್ಯಾನ ತೃತೀಯಂ ದೇಹಭೇದೆ ವಿಶ್ವೈಶ್ವರ್ಯಂ ಕೇವಲಂ ಆಪ್ತಕಾಮ. ಎಲ್ಲವೂ ವಿಶ್ವೈಶ್ವರ್ಯ ಸಿಕ್ತು, ಅದು ಇನ್ನೇನು ಬೇಕು ಅನ್ಸೋದೇ ಇಲ್ಲ, ಆ ಸ್ಥಿತಿ ಬರ್ತಾನೆ. ಅದೇ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಏತದ್ ಜ್ಞೇಯಂ ನಿತ್ಯಮೇವ ಆತ್ಮಸಂಸ್ಥಂ ನಾತಃ ಪರಂ ವೇದಿತವ್ಯಂ ಹಿ ಕಶ್ಚಿತ್. ಭೋಕ್ತಾ ಭೋಗ್ಯಂ ವೇದಿತಾರಂಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇದತೆ. ಮುಂದೆ ಹೇಗಿದೆ ಅಲ್ಲಿ? ಏತದ್ ಜ್ಞೇಯಂ, ಇದನ್ನು ತಿಳ್ಕೋಬೇಕು. ಏತಾವದೇವ ಜಿಜ್ಞಾಸ್ಯ,
ಚತುಶ್ಲೋಕ ಭಾಗವತದ 4ನೇ ಶ್ಲೋಕ. ಏತಾವದೇವ ಜಿಜ್ಞಾಸ, ದೇವ್ರ ಬಗ್ಗೆನೇ ತಿಳ್ಕೊಬೇಕು, ಬೇರೆ ಏನಿಲ್ಲ. ಅಥಾಥೋ ಬ್ರಹ್ಮ ಜಿಜ್ಞಾಸ ನಿತ್ಯಂ, ಒಂದ್ ದಿವಸ 2 ದಿವಸ ಅಲ್ಲ, ನಿತ್ಯಂ. ನ್ಯೂಸ್ ಪೇಪರ್ ಬರುತ್ತೆ, ನಿತ್ಯ ಬರುತ್ತೆ, ನಿತ್ಯ ಓದಿ ಆ ಕಡೆ ಹಾಕ್ಬಿಡ್ತಾರೆ. ಟೆಕ್ಸ್ಟ್ ಬುಕ್ ನಿತ್ಯನೂ ಓದ್ತಾನೆ ಇರೋದು, ಏನ್ ಮಾಡಾಗಿಲ್ಲ ಅದನ್ನ ಬಿಡಾಗೆ ಇಲ್ಲ. ಕೆಲವು ಒಳ್ಳೆ ಟೆಕ್ಸ್ಟ್ ಬುಕ್ ಇರುತ್ತಲ್ಲ, ಕೋರ್ಸ್ ಮುಗಿದರೂ ಕೊಡೋದಿಲ್ಲ ಯಾರಿಗೂ ಅದನ್ನ. ಯಾಕೆ? ಮತ್ತೆ ಮತ್ತೆ ಓದ್ಬೇಕಾಗುತ್ತೆ, ಬಹಳ ಉಪಯೋಗ ಬರುತ್ತೆ ಅಂತ. ಏತತ್ ಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ, ಇದು ಭಾರಿ ಇಂಪಾರ್ಟೆಂಟ್. ಹೊರಗೆ ನೋಡಿದ್ರೆ ಉಪಯೋಗ ಇಲ್ಲ, ಒಳಗೆ ನೋಡ್ಬೇಕು. ಆತ್ಮ ಸಂಸ್ಥಂ, ಆತ್ಮನಿ ಸಂಸ್ಥಂ, ತನ್ನ ದೇಹದೊಳಗೆ ಇದ್ದಾನೆ ಪರಮಾತ್ಮ, ಅಲ್ಲಿ ನೋಡ್ಬೇಕು. ಆತ್ಮ ಸಂಸ್ಥೆ ನಮಗೇನೆ. ಒಬ್ಬ ವಸ್ತು ನೋಡೋದಕ್ಕೂ ಫೋಟೋ ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ತಿರುಪತಿ ಅಂತ ಫೋಟೋವನ್ನು ಕೊಟ್ಟರು, ನೋಡಿದ್ವಿ, ತರಿಸ್ತಾಯ್ತು ಅಂತ ಹೇಳ್ತೇವ? ಇಲ್ಲ. ತಿರುಪತಿ ಶ್ರೀನಿವಾಸ ಹೀಗಿದ್ದಾನೆ ಅಷ್ಟೇ, ನಾವು ನೋಡಿದ್ವಿ ಅಲ್ಲ. ಅದನ್ನ ನೋಡಿದಾಗ ನೋಡಿದ್ವಿ ಅಂತ, ಇದನ್ನ ನೋಡಿದಾಗ ಅದನ್ನು ನೋಡಿದ್ವಿ ಅಂತ ಹೇಳೋದಿಲ್ಲ. ಅದಕ್ಕೆ ದೇವರು ಇಲ್ಲೇ ನೋಡಿದ್ರು ದೇವರು ನೋಡಿದಾಗಲ್ಲ, ಬಿಂಬರೂಪಿ ಪರಮಾತ್ಮನ ನೋಡ್ಬೇಕು. ದೇಹ ಸಂಸ್ಥಂ ನಾಥ ಪರಂ ವೇದಿತವ್ಯ, ಅದ್ರಲ್ಲಿ ಏನೂ ಇಲ್ಲ, ಕ್ಲೋಸ್ ಅಲ್ಲಿ ನೋಡಿದ್ದಾಯ್ತು. ಅವರಿಗೆ ಅನ್ನು ದರ್ಶನ ಆಯ್ತೋ ಇಲ್ಲ, ಬ್ಯಾಕ್ ಮಾಡಿಬಿಡ್ತಾನೆ. ಹಾಗೆ ಅರ್ಜೆಂಟ್ ಹೋಗ್ಬೇಕಾಯ್ತು, ಇಲ್ಲ ಇಲ್ಲ ಭಾರಿ ಬೇರೆ ಕೆಲಸ ಭಾರಿ ಇದೆ ಅಂತ. ಇದಿಲ್ಲ, ಮುಖ್ಯ ಕೆಲಸ ಮುಗಿತು. ನಾಥ ಪರಂ ವೇದಿತವ್ಯಂ ಕಿಂಚಿತ್, ಇನ್ಯಾವುದೂ ತಿಳಿಯೋಕೆ ಬಾಕಿ ಉಳಿಯೋದೇ ಇಲ್ಲ. ಅದನ್ನೇ ಕೇಳಿದ್ದವರು, ಎಲ್ಲ ಓದ್ಬಿಟ್ಟಿಯಾ ಇವತ್ತೇ ಎಲ್ಲ ಹೋದಾಗ ಆಗತ್ತಾರ, ಓದ್ಬಿಟ್ಟಿಯಾ ಅಂತ ಕೇಳಿ. ಅದೇ ಶಾಕ್ ಆಯ್ತು, ಅದೇ ಹೆಂಗೆ ಮುಗಿಯುತ್ತೆ, ಒಂದು ತಿಳ್ದು ಎಲ್ಲ ಹೇಗೆ ಮುಗಿಯುತ್ತೆ ಅಂತ ಯೋಚನೆ ಮಾಡಿ ಉತ್ತರ ಸಿಗ್ತು. ಇನ್ನೊಂದು ತಿಳ್ಕೊಳ್ಳೋ ವಸ್ತು ಉಳಿಯೋದೇ ಇಲ್ಲ. ವೇದಿತ ಹೇಳಿದ ಅರ್ಜೆಂಟ್ ಹೊರಟ, ದರ್ಶನ ಮಾಡ್ಕೊಂಡು ಹೊರಟ, ಉಡುಪಿ ದರ್ಶನ ಆಗೋಯ್ತು ಅಲ್ಲಿಗೆ. ಅದು ಒಂದು ಮಾಡದೆ ಹೋದ ಏನಾಯ್ತು ನನಗೆ, ಹೋಗಿ ವೇಸ್ಟ್ ಅಂತ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಸರ್ವಂ ಮಕ್ತಂ ತ್ರಿವಿಧಂ ಬ್ರಹ್ಮಮೇತತೆ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ, ಭೋಕ್ತಾ ಭೋಗ್ಯ ಪ್ರೇರಿತಾರೆ. ಭೋಕ್ತೃ ಯಾರು? ನಮಗೇನಿದೆ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಅಲ್ಲ. ಕರ್ತ ನಾಹಂ ಕರ್ತ ನಾಹಂ ಭೋಕ್ತ. ನಮಗೆ ಭೋಜನ ಮಾಡೋ ಶಕ್ತಿ ಇದ್ದಿದ್ರೆ ಊಟ ಸೇರೋದಿಲ್ಲ ಅಂತ ಯಾಕೆ ಹೇಳ್ತಿದ್ವಿ, ತಿನ್ನಕ್ಕಾಗಲ್ಲ ಅಂತ ಯಾಕೆ ಹೇಳ್ತಿದ್ವಿ? ಆಗ್ತಾ ಇಲ್ಲ. ಅದ್ರ ತಾನೇ ಭೋಕ್ತ ಅಲ್ಲ, ಪರಮಾತ್ಮ ಭೋಕ್ತ. ಆತ ಭೋಜನ ಮಾಡಿಸಷ್ಟು ಮಾಡಬೇಕು. ಭೋಗ್ಯಂ, ಭೋಗ್ಯದಲ್ಲಿ ಪರಮಾತ್ಮ ಇದ್ದಾನೆ. ಬರೀ ದೇವರಲ್ಲಿ ಪದಾರ್ಥ ಹೊರಗೇನು ಯೂಲ್ಲೆಸ್ ಅದು. ಪ್ರೇರಿತಾರ, ಪ್ರೇರಕನು ಪರಮಾತ್ಮನೇ. ಚ ಸತ್ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತೆ, ಎಲ್ಲನೂ ಹೇಳಿದಂತೆಲ್ಲ ತ್ರಿವಿಧಂ ಬ್ರಹ್ಮಮೇತತೆ. ಪರಮಾತ್ಮನ ಮಹಿಮೆ ಹೇಗಿದೆ ಅಂದ್ರೆ 3 ಬಗೆಯಾಗಿದೆ. ಅದೇನು ಅಂತ ಹೇಳ್ತಾರೆ ನಾಡಿದ್ದು.